ಭಾರತ ಮತ್ತು ಅಮೆರಿಕ ನಡುವೆ ಮಧ್ಯಂತರ ವ್ಯಾಪಾರ ಸಂಬಂಧಕ್ಕೆ ಸಹಿ ಹಾಕುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ 48 ಗಂಟೆಗಳಲ್ಲಿ ಈ ಬಗ್ಗೆ ಮಹತ್ವದ ಘೋಷಣೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿದುಬಂದಿದೆ. ಇನ್ನು ಭಾರತ ಯುಎಸ್ ವ್ಯಾಪಾರ ಒಪ್ಪಂದವು ಅಂತಿಮ ಹಂತವನ್ನು ತಲುಪಿದ್ದು, ಡೊನಾಲ್ಡ್ ಟ್ರಂಪ್ ವಿಧಿಸಿರುವಂತಹ ಪರಸ್ಪರ ಸುಂಕದ ಮೇಲಿನ ನಿಷೇಧದ ಗಡುವು ಜುಲೈ 9ರಂದು ಕೊನೆಗೊಳ್ಳುತ್ತಿರುವುದರಿಂದ ಮತ್ತು ಟ್ರಂಪ್ ಈಗಾಗಲೇ ಆನಂತರ ಗಡುವು ವಿಸ್ತರಿಸುವ ಯಾವುದೇ ಪ್ಲಾನ್ ಇಲ್ಲ ಎಂದು ಹೇಳಿರುವುದರಿಂದ ತುರ್ತಾಗಿ ಭಾರತ ಮತ್ತು ಅಮೆರಿಕ ಮಧ್ಯೆ ಈ ವ್ಯಾಪಾರ ಒಪ್ಪಂದವನ್ನು ಅಧಿಕೃತಗೊಳಿಸುವ ಬಗ್ಗೆ ಭಾರತ ಸರ್ಕಾರದ ಅಧಿಕಾರಿಗಳು ಮತ್ತು ಅಮೆರಿಕನ್ ಅಧಿಕಾರಿಗಳು ಮಾತುಕತೆಯಲ್ಲಿ ತೊಡಗಿದರು. ಇನ್ನು ಉಭಯ ದೇಶಗಳ ನಡುವೆ ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಮೂಲಗಳ ಪ್ರಕಾರ ಭಾರತವು ಕೃಷಿ ಕ್ಷೇತ್ರದಲ್ಲಿ ತನ್ನ ನಿಯಮಗಳ ಬಗ್ಗೆ ಅಚಲವಾಗಿದೆ ಎಂದು ಹೇಳಲಾಗಿದೆ. ಸದ್ಯ ಭಾರತ ಮತ್ತು ಅಮೆರಿಕ ನಡುವೆ ಮಧ್ಯಂತರ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ 48 ಗಂಟೆಗಳಲ್ಲಿ ಈ ಬಗ್ಗೆ ಮಹತ್ವದ ಘೋಷಣೆಯಾಗುವ ಸಾಧ್ಯತೆ ಇದೆ ಎಂದು ಕಂಡುಬಂದಿದೆ. ಇನ್ನು ಭಾರತ ಯುಎಸ್ ವ್ಯಾಪಾರ ಒಪ್ಪಂದವು ಅಂತಿಮ ಹಂತವನ್ನು ತಲುಪಿದ್ದು, ಡೊನಾಲ್ಡ್ ಟ್ರಂಪ್ ವಿಧಿಸಿರುವಂತಹ ಪರಸ್ಪರ ಸುಂಕದ ಮೇಲಿನ ನಿಷೇಧದ ಗಡುವು ಜುಲೈ 9ರಂದು ಕೊನೆಗೊಳ್ಳುತ್ತಿರುವುದರಿಂದ ಮತ್ತು ಟ್ರಂಪ್ ಈಗಾಗಲೇ ಆನಂತರ ಗಡುವು ವಿಸ್ತರಿಸುವ ಯಾವುದೇ ಪ್ಲಾನ್ ಇಲ್ಲ ಎಂದು ಹೇಳಿರುವುದರಿಂದ ತುರ್ತಾಗಿ ಭಾರತ ಮತ್ತು ಅಮೆರಿಕ ಮಧ್ಯೆ ಈ ವ್ಯಾಪಾರ ಒಪ್ಪಂದವನ್ನು ಅಧಿಕೃತಗೊಳಿಸುವ ಬಗ್ಗೆ ಭಾರತ ಸರ್ಕಾರದ ಅಧಿಕಾರಿಗಳು ಹಾಗೂ ಅಮೆರಿಕನ್ ಅಧಿಕಾರಿಗಳು ಮಾತುಕತೆಯಲ್ಲಿ ತೊಡಗಿದರು. ಉಭಯ ದೇಶಗಳ ನಡುವೆ ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಮೂಲಗಳ ಪ್ರಕಾರ ಭಾರತವು ಕೃಷಿ ಕ್ಷೇತ್ರದಲ್ಲಿ ತನ್ನ ನಿಯಮಗಳ ಬಗ್ಗೆ ಅಚಲವಾಗಿದೆ ಎಂದು ಹೇಳಲಾಗಿದೆ. ಇನ್ನು ಭಾರತವು ತನ್ನ ಕೃಷಿ ಮತ್ತು ಡೈರಿ ಮಾರುಕಟ್ಟೆಯನ್ನು ಅಮೆರಿಕಕ್ಕೆ ತೆರೆಯಬೇಕೆಂದು ಅಮೆರಿಕ ಬಯಸುತ್ತಿದೆ. ಇದರಿಂದಾಗಿ ಈ ವಲಯಕ್ಕೆ ಸಂಬಂಧಪಟ್ಟಂತೆ ಅಮೆರಿಕನ್ ಉತ್ಪನ್ನಗಳು ಸಹ ಭಾರತದಂತಹ ದೊಡ್ಡ ಮಾರುಕಟ್ಟೆಯನ್ನು ಪಡೆಯಬಹುದು. ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಂತಹ ಕೇಂದ್ರ ಸರ್ಕಾರವು ಅಮೆರಿಕದ ಈ ಬೇಡಿಕೆಗೆ ಸಿದ್ಧವಾಗಿಲ್ಲ ಮತ್ತು ಇತ್ತೀಚಿನ ಒಂದು ಅಪ್ಡೇಟ್ ಪ್ರಕಾರ ಅದು ತನ್ನ ನಿಲುವಿನಲ್ಲಿ ದೃಢವಾಗಿದೆ. ಹೌದು, ಭಾರತವು ಕೆಲವು ಅಮೆರಿಕನ್ ಕೃಷಿ ಉತ್ಪನ್ನಗಳ ಮೇಲೆ 100 ಸುಂಕವನ್ನು ವಿಧಿಸುತ್ತಿದೆ ಮತ್ತು ಅಮೆರಿಕ ಅದನ್ನು ಕೊನೆಗೊಳಿಸಲು ಕೂಡ ಒತ್ತಾಯಿಸುತ್ತದೆ. ಏಕೆಂದರೆ ಇದು ಸಂಭವಿಸಿದಲ್ಲಿ ಭಾರತೀಯ ರೈತರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಮತ್ತು ಅವರು ತಮ್ಮ ಉತ್ಪನ್ನಗಳಿಗೆ ಸರಿಯಾದ ಬೆಲೆಯನ್ನು ಕೂಡ ಪಡೆಯುವುದಿಲ್ಲ. ಹೀಗಾಗಿ ಭಾರತವು ತನ್ನ ಕೃಷಿ ಮತ್ತು ಡೈರಿ ಮಾರುಕಟ್ಟೆಯನ್ನು ಅಮೆರಿಕಕ್ಕೆ ತೆರೆಯಬೇಕೆಂದು ಅಮೆರಿಕ ಬಯಸುತ್ತಿದೆ. ಇದರಿಂದಾಗಿ ಈ ವಲಯಕ್ಕೆ ಸಂಬಂಧಪಟ್ಟಂತೆ ಅಮೆರಿಕನ್ ಉತ್ಪನ್ನಗಳು ಭಾರತದಂತಹ ದೊಡ್ಡ ಮಾರುಕಟ್ಟೆಯನ್ನು ಪಡೆಯಬಹುದು. ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಂತಹ ಕೇಂದ್ರ ಸರ್ಕಾರವು ಅಮೆರಿಕದ ಈ ಬೇಡಿಕೆಗಳಿಗೆ ಇನ್ನು ವ್ಯಾಪಾರ ಒಪ್ಪಂದದ ಕುರಿತು ನಿರ್ಮಲಾ ಸೀತಾರಾಮನ್ ನೀಡಿದಂಥ ಈ ಹೇಳಿಕೆ ಮೊದಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇದರ ಬಗ್ಗೆ ಒಂದು ಪ್ರತಿಕ್ರಿಯೆ ನೀಡಿದರು. ನಂತರ ಮತ್ತು ಭಾರತ ಯುಎಸ್ ವ್ಯಾಪಾರ ಒಪ್ಪಂದದ ಕುರಿತು ಜುಲೈ 8ರ ವೇಳೆಗೆ ಚಿತ್ರೀಕರಣವು ಸಂಪೂರ್ಣವಾಗಿ ಸ್ಪಷ್ಟವಾಗ್ತದೆ. ಇನ್ನು ಭಾರತದೊಂದಿಗೆ ಶೀಘ್ರದಲ್ಲೇ ಒಂದು ದೊಡ್ಡ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಬಹುದು ಮತ್ತು ನಾವು ಭಾರತಕ್ಕೆ ಬಾಗಿಲು ತೆರೆಯಲಿದ್ದೇವೆ ಎಂದು ಹೇಳಿದ್ದಾರೆ. ಇದಾದ ನಂತರ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಅವರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ಸಂಬಂಧವನ್ನು ಉಲ್ಲೇಖಿಸಿ ಭವಿಷ್ಯದಲ್ಲಿಯೂ ಕೂಡ ಭಾರತ ಅಮೆರಿಕ ಸಂಬಂಧಗಳು ಉತ್ತಮವಾಗಿ ಉಳಿತಿವೆ ಎಂದು ಹೇಳಿದರು.